ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ ಮ್ಯಾಥಮೆಟಿಕ್ಸ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ 2023-24ಗೆ ಎಕ್ಸ್ಪೆಕ್ಟೆಡ್ 2 ಮಾರ್ಕ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಗೆಸ್ ವರ್ಕ್ ಅಷ್ಟೇ. ನಮಗೆ ಅನಿಸಿದ್ದನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ನಾವು ಹೇಳೋದೇ ಬರ್ತದೆ ಅನ್ನೋದೆಲ್ಲ ಹೇಳೋಕ್ಕಾಗೋದಿಲ್ಲ. ಮತ್ತು ಗ್ಯಾರಂಟಿಡ್ ಕ್ವಶನ್ನು ಮತ್ತು ಇನ್ನೇನೋ ಶ್ಯೂರ್ ಶಾರ್ಟ್ ಕ್ವಶನ್ಸ್ ಅಂತೆಲ್ಲ ಹೇಳೋದಕ್ಕೆ ನಾವಿಲ್ಲಿ ಭವಿಷ್ಯಗಳನ್ನು ಹೇಳ್ತಾ ಇಲ್ಲ. ಇದು ಬಂದರೂ ಬರ್ಬೋದು, ಪ್ರಿಪೇರ್ ಆಗಿ. ನಮ್ಮ ಗೆಸ್ ಪ್ರಕಾರ ಒಂದು 5 ಕ್ವಶನ್ಸನ್ನು ಒಂದೊಂದು ಚಾಪ್ಟ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಮೊದಲನೇ ಕ್ವಶನ್, ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್. ರೈಟ್? ಸೊ ನೋಡಿ, ಇಲ್ಲಿ ಬಹಳ ಸಿಂಪಲ್ ಮೆಥಡ್ ಇದು. ಯಾವಾಗಾದರೂ ಸರಿ ನೀವು ಇದಕ್ಕೆ ಪ್ರೂಫ್ ಬರೀಬೇಕಲ್ವಾ, ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ನೋಡಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತಿದೆ. ತುಂಬ ಸಿಂಪಲ್ಲು. ಅದನ್ನು ತೀಟಾ ಅಂತ ಇಟ್ಕೊಂಬಿಡಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತೀಟಾ. ಲೆಟ್. ನೋಡಿ ಎಷ್ಟು ಸಿಂಪಲ್ಲು. ನೀವು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕಂತ ಹುಡುಕ್ಬೇಕಾಗಿಲ್ಲ. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ತೀಟಾ. ಹೌದಾ? ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ತೀಟಾ. ಹಾಗಿದ್ರೆ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಸೈನ್ ತೀಟಾ ಇಂಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ದಟ್ ಈಸ್ ಈಕ್ವಲ್ ಟು 2 ಸೈನ್ ತೀಟಾ ಇಂಟು ಕಾಸ್ ತೀಟಾ. ಯಾಕೆ ಕಾಸ್ ತೀಟಾ ಬಂತು? ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಈಸ್ ಕಾಸ್ ಸ್ಕ್ವೇರ್ ತೀಟಾ. ರೂಟ್ ಆಫ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಕಾಸ್ ತೀಟಾ ಅಲ್ವಾ? ಸೊ ದಟ್ ಈಸ್ ಈಕ್ವಲ್ ಟು ಸೈನ್ 2 ತೀಟಾ ಅಂತ ಆಯಿತು. ಬಂತ ಸೈನ್ 2 ತೀಟಾ? ಈಗ ಎಲ್ ಎಚ್ ಎಸ್ ಅಲ್ಲಿ ಏನಪ್ಪ ಇದೆ? ಸೈನ್ ಇನ್ವರ್ಸ್ ಆಫ್ ಸೈನ್ 2 ತೀಟಾ ಅಂತ ಬಂತು. ಒಪ್ಕೋತೀರಾ? ಹಾಗಿದ್ರೆ ಏನಪ್ಪ ಸೈನ್ ಇನ್ವರ್ಸ್ ಆಫ್ ಸೈನ್ 2 ತೀಟಾ? 2 ತೀಟಾ. ಅಂದರೆ 2 ಟೈಮ್ಸ್. ತೀಟಾ ಅಂದರೆ ಏನು? ತೀಟಾ ಅಂತ ಹೇಳಿದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್, 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬಂತು. ನೋಡಿ ಎಷ್ಟು ಸಿಂಪಲ್ ಇದು ವಿದ್ಯಾರ್ಥಿಗಳೇ. ರೈಟ್? ಸೊ ಇದನ್ನ ನಾವು ಎಷ್ಟು ಸ್ಟಾರ್ ಕೊಡ್ತೀರಿ ಅಂತ ಹೇಳಿದ್ರೆ 1, 2, 3, 4, 4.5 ಸ್ಟಾರ್ ಕೊಡ್ತಾ ಇದ್ದೀನಿ. ಅದು ರೆಡ್ ಇಂಕಲ್ಲಿ. ಅಂದರೆ ಒನ್ ಆಫ್ ದಿ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಫಾರ್ 2 ಮಾರ್ಕ್ಸ್. ನನಗೆ ಫೇವ್ರೇಟ್ ಕ್ವಶನ್ ಇದು. ಆಯಿತಾ? ಇದು ಬಂದರೂ ಬರ್ಬೋದಪ್ಪ, ನೋಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ಇನ್ನೊಂದು ಮಾಹಿತಿ, ನಿಮಗೆ ಈ ಚಾನಲ್ ಉಪಯೋಗ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಟ್ಯೂಷನ್ಗಳು ಬೇಕು ಕ್ರ್ಯಾಶ್ ಕೋರ್ಸ್ಗೆ ಅಂದರೆ ಈ ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ. ನಾವು ವಿದ್ಯಾರ್ಥಿಗಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತೀವಿ. ಒಂದು ಬ್ಯಾಚಲ್ಲಿ 5 ರಿಂದ 6 ಜನ ವಿದ್ಯಾರ್ಥಿಗಳು ಇರ್ತಾರೆ. ಆಯಿತಾ? ಈಗ ಮುಂದಿನ ಕ್ವಶನ್ ಬಗ್ಗೆ ಮಾತಾಡೋಣ. ನೋಡಿ, ಹಳೆ ಕ್ವಶನ್ನ ಇನ್ನೊಂದು ಸತಿ ನಿಮ್ಮ ಮುಂದೆ ತರ್ತೀನಿ. ಕಾಣಿಸ್ತಾ ಇದೆಯಾ? ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿದೆ ನೋಡಿ ಕ್ವಶನ್. ತಿರ್ಗಿ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಬಟ್ ಈಸ್ ಈಕ್ವಲ್ ಟು 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದು ಹೆಂಗೆ ಮಾಡ್ತೀರಿ ನೋಡಿ. ತಿರ್ಗಾ ಲಾಸ್ಟ್ ಕ್ವಶನಲ್ಲಿ ನೆನಪಿದೆಯಾ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತೀಟಾ ಅನ್ಕೊಂಡಿದ್ರಿ. ಏನು ತಲೆ ಕೆಡಿಸ್ಕೋಬೇಡಿ. ಲೆಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತೀಟಾ. ಹೌದಾ? ಅವಾಗ ಏನಾಯಿತು? ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ತೀಟಾ. ದೇರ್ಫೋರ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಕಾಸ್ ತೀಟಾ ಇಂಟು ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಅಂದರೆ 2 ಕಾಸ್ ತೀಟಾ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ ಸೈನ್ ತೀಟಾ. 2 ಕಾಸ್ ತೀಟಾ ಸೈನ್ ತೀಟಾ ಅಂತ ಹೇಳಿದ್ರೆ ಸೈನ್ 2 ತೀಟಾ ಅಲ್ವಾ? 2 ಕಾಸ್ ತೀಟಾ ಸೈನ್ ತೀಟಾ ಅಂದರೆ ಸೈನ್ 2 ತೀಟಾ. ಹೌದಾನೆ? ಸೊ ಈಗೇನಾಯಿತು? ಈ ಕಡೆ ನೋಡಿ, ಹಾಗೆ ಲೆಫ್ಟ್ ಸೈಡಲ್ಲಿ ಏನಿದೆ? ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಿದೆ. ಹೌದಾನೆ? ಸೊ ಏನಾಯಿತು? ಎಲ್ ಎಚ್ ಎಸ್ ಏನಾಯಿತು?
ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ ಅಂತಾಯಿತು. ವಾಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ? ದಟ್ ಈಸ್ 2 ಥೀಟಾ 2 ಟೈಮ್ಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಲ್ವಾ? ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೀವು ಮಧ್ಯ ಒಂದು ಲೈನ್ ಹಾಕೋಬೇಕಪ್ಪ, ಇದನ್ನು ಡಿಫ್ರೆನ್ಶಿಯೇಟ್ ಸೆಪ್ರೇಟ್ ಮಾಡ್ಕೋಬೇಕು. ಸ್ಕೇಲಲ್ಲಿ ಹಾಕೊಳ್ಳಿ ಎಕ್ಸಾಮ್ ಇದರಲ್ಲಿ, ಆಯಿತಾ? ಸೊ ಇಲ್ಲೇ ಎಲ್ಲನೂ ಬರೆಯೋಕೆ ಬಿಡಿ, ಒಂದು ಸೈಡನ್ನೇ. ಏನಾದ್ರು ಮಿಸ್ಟೇಕ್ ಆದರೆ ಈಕ್ವಲ್ಸ್ ಎಲ್ಲ ಸುಮ್ಮನೆ ಬರೆದ್ರೆ ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಿ ಸರ್ ಅಂತ ಹೇಳಿದ್ರೆ, ಇದಕ್ಕೆ ನಾನು 4 ಸ್ಟಾರ್ ಕೊಡ್ತೀನಿ. ಸೊ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಕ್ವಶನ್. ಬಂದಿರ್ಬೋದು, ನೋಟ್ ಮಾಡಿಕೊಡಿ. 2 ಕ್ವಶನ್ ಆಯಿತು ವಿದ್ಯಾರ್ಥಿಗಳೇ. ನಿಮಗೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನಾದರೂ ಪಾಠ ಇಷ್ಟ ಆದರೆ ಟ್ಯೂಷನ್ ಸೇರಿಕೊಳ್ಳಿ, ನಿಮ್ಮ ಜೂನಿಯರ್ಸ್ಗೂ ಹೇಳಿ. ಮುಂದಿನ ಕ್ವಶನ್ನು, ರೈಟ್ ಕಾಟ್ ಇನ್ವರ್ಸ್ ಆಫ್ 1/√(x² - 1) ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತಿದೆ. ನೋಡಿ, ಇದು ಕಾಟ್ ಥೀಟಾ ಆಗಬೇಕು. ಇದು ಫುಲ್ ಫಂಕ್ಷನ್ನು. ನ್ಯೂಮರೇಟರ್ ಕಾಟ್ ಥೀಟಾ ಆಗಬೇಕಾದ್ರೆ ಡಿನಾಮಿನೇಟ್ರು ಟ್ಯಾನ್ ಥೀಟಾ ಆಗಬೇಕು. ಅವಾಗ ಈಸಿ ಆಗುತ್ತಲ್ವಾ? ಡಿನಾಮಿನೇಟ್ರು ಟ್ಯಾನ್ ಥೀಟಾ ಆಗಬೇಕಾದ್ರೆ ಎಕ್ಸು ಸೀಕೆಂಟ್ ಥೀಟಾ ಆಗಿರ್ಬೇಕು. ಯಾಕೆ ಹೇಳಿ? ನೋಡಿ, ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಥೀಟಾ. ದೇರ್ಫೋರ್ ರೂಟ್ ಆಫ್ (x² - 1) ಏನಾಯ್ತಪ್ಪ? ರೂಟ್ ಆಫ್ (x² - 1) ಏನಾಯಿತು? ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಅಂದರೆ ಸೀಕೆಂಟ್ ಥೀಟಾ, ಸೀಕೆಂಟ್ ಸ್ಕ್ವೇರ್ ಥೀಟಾ -1 ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಟ್ಯಾನ್ ಥೀಟಾ ಆಯಿತು. ಹೌದಾ? ಹಾಗಿದ್ರೆ 1/√(x² - 1) ಏನಾಯಿತು? 1/tan ಥೀಟಾ ಆಯಿತು. 1/tan ಥೀಟಾ ಅಂದರೆ ಏನಪ್ಪ? ಕಾಟ್ ಥೀಟಾ. ಸೊ ಇವಾಗ ನಾವು ಎಲ್ ಎಚ್ ಎಸ್ ಏನಿದೆ ನೋಡಿ, ಎಲ್ ಎಚ್ ಎಸ್ ಅನ್ನು ಮತ್ತೆ ಬರೆಯೋಣ. ಎಲ್ ಎಚ್ ಎಸ್ ಅಂತ ಏನಿಲ್ಲ, ಸಿಂಪ್ಲಿಫೈಡ್ ಮಾಡಬೇಕಿದೆ. ಎಲ್ ಎಚ್ ಎಸ್ ಅಂತ ಬರಿಬೇಕಿಲ್ಲ. ದೇರ್ಫೋರ್ ಕಾಟ್ ಇನ್ವರ್ಸ್ ಆಫ್ 1/√(x² - 1) ಎಲ್ ಎಚ್ ಎಸ್ ಅಲ್ಲಿ ಏನೂ ಇಲ್ಲ, ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾಟ್ ಇನ್ವರ್ಸ್ ಆಫ್ ಕಾಟ್ ಥೀಟಾ. ಕಾಟ್ ಇನ್ವರ್ಸ್ ಆಫ್ ಕಾಟ್ ಥೀಟಾ ಅಂದರೆ ಥೀಟಾ. ಎಕ್ಸ್ ಸೀಕೆಂಟ್ ಥೀಟಾ ಆಗಿರುವಂಥ ಸಂದರ್ಭದಲ್ಲಿ ಥೀಟಾ ಏನಾಗಬೇಕು? ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಆಗಬೇಕು ಅಲ್ವಾ? ರೈಟ್? ಸೊ ದಟ್ ಈಸ್ ಸಿಂಪ್ಲಿಫೈಡ್ ಫಾರ್ಮ್. ಬಿಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಥೀಟಾ ಅಲ್ವಾ? ಥೀಟಾ ಮಸ್ಟ್ ಬಿ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಮುಂದಿನ ಕ್ವಶನ್ಗೆ ಹೋಗೋಣ. ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ವಿ ಕಂಡಕ್ಟ್ ಕ್ರ್ಯಾಶ್ ಕೋರ್ಸ್ ಫಾರ್ KCET ನೀಟ್ ಎಕ್ಸಾಮ್ಸ್. ನಿಮ್ಗೆ ಇಷ್ಟ ಆದರೆ ಈ ಒಂದು ಟ್ಯೂಷನ್ಗೆ ನೀವು ಸೇರ್ಕೋಬೋದು. ಕ್ವಶನ್ ನಂಬರ್ 4 ನೋಡಿ ಏನಂತಿದೆ. ರೈಟ್ ಟ್ಯಾನ್ ಇನ್ವರ್ಸ್ ಆಫ್ x/√(a² - x². ನೋಡಿ, ನಮಗೆ ಟ್ಯಾನ್ ಇನ್ವರ್ಸ್ ಟ್ಯಾನ್ ಥೀಟಾ ಆಗಿಬಿಟ್ರೆ ಭಾಳ ಸಂತೋಷ. ಟ್ಯಾನ್ ಥೀಟಾ ಆಗಬೇಕಂದ್ರೆ ನ್ಯೂಮರೇಟರ್ ಸೈನ್ ಥೀಟಾ ಆಗಿ ಡಿನಾಮಿನೇಟರ್ ಕಾಸ್ ಥೀಟಾ ಆದರೆ ಒಳ್ಳೆಯದು. ನಾನೇನು ಮಾಡ್ತೀನಿ? ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದೇರ್ಫೋರ್ x/√(a² - x² ಏನಾಗ್ತದಪ್ಪ ಅಂದರೆ ಎ ಸೈನ್ ಥೀಟಾ ಡಿವೈಡೆಡ್ ಬೈ ರೂಟ್ ಆಫ್ (a² - a² ಸೈನ್ ಸ್ಕ್ವೇರ್ ಥೀಟಾ ಅಂದರೆ ದಟ್ ಈಸ್ ಈಕ್ವಲ್ ಟು ಎ ಸೈನ್ ಥೀಟಾ ಡಿವೈಡೆಡ್ ಬೈ ರೂಟ್ ಆಫ್ (a² ಕಾಮನ್ ತೆಗೆದ್ರೆ 1 - ಸೈನ್ ಸ್ಕ್ವೇರ್ ಥೀಟಾ ಅಂತ ಆಯಿತು. ಎ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಕಾಸ್ ಥೀಟಾ. ಹೌದಾ? ಯಾಕೆ ಹೇಳಿ? 1 - ಸೈನ್ ಸ್ಕ್ವೇರ್ ಥೀಟಾ ಇಸ್ ಕಾಸ್ ಸ್ಕ್ವೇರ್ ಥೀಟಾ. ಎ ಸೈನ್ ಥೀಟಾ ಬೈ ಎ ಕಾಸ್ ಥೀಟಾ ಏನು ಉಳಿತಪ್ಪ? ಬರೀ ಟ್ಯಾನ್ ಥೀಟಾ ಉಳಿತು. ಹೌದಾ? ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಏನು ಮಾಡಬೇಕು? ಟ್ಯಾನ್ ಇನ್ವರ್ಸ್ ಆಫ್ x/√(a² - x² ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಥೀಟಾ ಅಂತ ಆಯಿತು. ಥೀಟಾ ಅಂದ್ರೇನು? ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ ಅನ್ನುವಂಥ ಸಂದರ್ಭದಲ್ಲಿ ಥೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ x/a ಆಗಲೇಬೇಕು. ಸೊ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ x/a.
ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಕ್ವಶನ್ ಡಿಸ್ಕಸ್ ಮಾಡೋಣ. ರೈಟ್, ನಾವು ಇನ್ವರ್ಸ್ ಟ್ರಿಗ್ನಾಮೆಟ್ರಿಯಲ್ಲಿ ಒಂದು 5 ಕ್ವಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ 5ರಲ್ಲೇ ಬರುತ್ತೆ ಅಂತ ಹೇಳ್ತೀವಿ. ಸೊ ಈ ವರ್ಷ ಮಾತ್ರ ನನಗೆ ಅನಿಸಿದ್ದು ಇದಕ್ಕೊಂದು 5 ಸ್ಟಾರ್ ಕೊಡಬೇಕು ಅಂತ. ನನ್ಗೆ ಅನಿಸಿದೆ ಬಂದ್ಬಿಡ್ಬೋದು ಇದೇನೆ ಅಂತ, ಗೊತ್ತಿಲ್ಲ ಯಾಕೆ ಅದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ರೂಟ್ ಆಫ್ 1 - x² ಬರಬಾರ್ದಾ ಅಂತ ಕೇಳಿದ್ರೆ ತುಂಬ ಎಕ್ಸಾಮ್ಗಳಲ್ಲಿ ಪ್ರಿಪ್ರೇಟ್ರಿಗಳಲ್ಲಿ ಕೇಳಿಬಿಟ್ರು ಅದನ್ನು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇನ್ಯಾವುದಾದ್ರು ಹೊಸ ಕ್ವಶನನ್ನು ಹುಡುಕುವಾಗ ಪೇಪರ್ ಸೆಟ್ಟರು ಅವ್ರಿಗೆ ಆ ಕ್ವಶನ್ ಸಿಕ್ಕಿರ್ತದೆ, ಅದು ಬಂದರೂ ಬರ್ಬೋದು. ಇದು 5ನೇ ಕ್ವಶನ್ನು. ಸೊ ಫೈಂಡ್ ದಿ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ ಆಫ್ 2 ಸೈನ್ ಇನ್ವರ್ಸ್ ಆಫ್ 1/2 ಅಂತಿದೆ. ರೈಟ್, ಸೊ ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ ಆಫ್ 2 ಸೈನ್ ಇನ್ವರ್ಸ್ ಆಫ್ 1/2 ಇದನ್ನು ಸಿಂಪ್ಲಿಫೈ ಮಾಡಿ ಅಂತಾರೆ. ಇದನ್ನೇನಾದ್ರೂ 2 ಮಾರ್ಕ್ ಕೇಳಲಿಲ್ಲ ಅಂತ ಹೇಳಿದ್ರೆ 1 ಮಾರ್ಕ್ ಕೇಳ್ಬಿಡ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಬರಿತಾ ಇದ್ದೀನಿ, ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ ಆಫ್ 2 ಸೈನ್ ಇನ್ವರ್ಸ್ ಆಫ್ 1/2 ಅಂದ್ರೆ ಏನು? π/6 ಹೌದಲ್ವಾ? π/6 ತಾನೆ. ಸೈನ್ ಆಫ್ 1/2 π/6. ಸೊ 2 ಕ್ಯಾನ್ಸಲ್ ಆದರೆ 2π/3 ಆಯಿತು. ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ ಆಫ್ π/3 ಅಂತ ಬಂತು. ಟ್ಯಾನ್ ಇನ್ವರ್ಸ್ ಆಫ್ 2 ಟೈಮ್ಸ್ ಕಾಸ್ π/3 ಅಂದ್ರೆ ಏನಪ್ಪ? 1/2. ಸೊ ಟ್ಯಾನ್ ಇನ್ವರ್ಸ್ ಆಫ್ 1/2 ಅಂದರೆ 2 × 1/2 ಅಂತ ಹೇಳಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ 1 ಅಂತ ಆಯಿತು. ಹೌದಾ? ಟ್ಯಾನ್ ಇನ್ವರ್ಸ್ ಆಫ್ +1 ದಟ್ ಈಸ್ ಈಕ್ವಲ್ ಟು π/4. ಹೌದಾ ವಿದ್ಯಾರ್ಥಿಗಳೇ? ಇದು ನಾವು ಇನ್ವರ್ಸ್ ಟ್ರಿಗ್ನಾಮೆಟ್ರಿಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈ 5ರಲ್ಲಿ ಒಂದು ಬಂದಿರ್ಬೋದು, ಓದ್ಕೊಳ್ಳಿ ಆಯಿತಾ. ಈ ಕ್ವಶನ್ಗೆ ಏನು ಸ್ಟಾರ್ ಕೊಡ್ತೀರಿ ಸರ್ ಅಂದರೆ 3 ಸ್ಟಾರ್ ಕೊಡ್ತೀವಪ್ಪ. ಬಂದಿರ್ಬೋದು, ಬಟ್ ಇದು ನೋಡಿ, ಈ ಕ್ವಶನನ್ನು ನೆನ್ಪಿಟ್ಕೊಳ್ಳಿ. ಅಪ್ಪಿತಪ್ಪಿ ಏನಾದ್ರು 3 ಮಾರ್ಕ್ಸ್ 2 ಮಾರ್ಕ್ ಕೇಳಿಲ್ಲ ಅಂತ ಹೇಳಿದ್ರೆ 1 ಮಾರ್ಕ್ ಕೇಳ್ಬಿಡ್ತಾರೇನೋ ಅಂತ ಅನ್ಸುತ್ತೆ. ನೋಡ್ಕೊಳ್ಳಿ ಯಾವುದಕ್ಕೂ. ಒಳ್ಳೆಯದಾಗಲಿ ವಿದ್ಯಾರ್ಥಿಗಳೇ. ಮುಂದಿನ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಬೇರೆ ಚಾಪ್ಟರ್ ಶುರು ಮಾಡ್ತೀನಿ. ಥ್ಯಾಂಕ್ ಯು.